ನಮಸ್ಕಾರ. 2026 ವರ್ಷ ಪೂರ್ತಿ ಮಹಾಲಕ್ಷ್ಮಿ ಮಹಾಸಂಪತ್ತು ಕೊಡುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು? ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಯಾಕೆಂದರೆ ಈ ರಾಶಿ ನಕ್ಷತ್ರದವರಿಗೆ ಮಹಾಲಕ್ಷ್ಮಿ ಮಹಾಸಂಪತ್ತು 2026 ವರ್ಷ ಪೂರ್ತಿ ಕೊಟ್ಟೇ ಕೊಡ್ತಾಳೆ. ಖಂಡಿತವಾಗ್ಲೂ ನೀವೇ ನೋಡ್ತಾ ಹೋಗ್ತೀರಾ, ಅವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಹೇಳ್ತಾ ಹೋಗ್ತೀನಿ ಯಾವ್ಯಾವ ರಾಶಿ ನಕ್ಷತ್ರದವರಿಗೆ ಇಡೀ ಪ್ರಪಂಚದಲ್ಲೇ, ಇಡೀ ವಿಶ್ವದಲ್ಲೇ, ಇಡೀ ಜಗತ್ತಿನಲ್ಲಿ ಈ ರಾಶಿ ನಕ್ಷತ್ರದವರಿಗೆ 2026 ವರ್ಷ ಪೂರ್ತಿ ಮಹಾಲಕ್ಷ್ಮಿ ಮಹಾಸಂಪತ್ತು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾಳೆ. ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನೋಡ್ರಿ, ಇವ್ರಿಗಿರೋ ಅಂಥ ಅದೃಷ್ಟ ಮತ್ತೆ ಇನ್ನು 30 ವರ್ಷ ಬೇಕು. ಎಸ್ಪೆಷಲಿ ಇನ್ನೂ ಈ ಅದೃಷ್ಟ, ಈ ಒಂದು ಯೋಗ ಬರಬೇಕಪ್ಪ ಅಂದರೆ ಇನ್ನೂ 30 ವರ್ಷ ಕಾಯಬೇಕಾಗುತ್ತೆ. ಹಂಗಾಗಿ 2026ರಲ್ಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಮಹಾಲಕ್ಷ್ಮಿ ಮಹಾಯೋಗ ಮಹಾಸಂಪತ್ತು ಕೊಟ್ಟೇ ಕೊಡ್ತಾಳೆ ಖಂಡಿತವಾಗ್ಲು. ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ಫಸ್ಟ್ ಲೆವೆಲ್ಲು, ಸೆಕೆಂಡ್ ಲೆವೆಲ್ಲು, ಥರ್ಡ್ ಲೆವೆಲ್ಲು, ಫೋರ್ತ್ ಲೆವೆಲ್ಲಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲು ಫಸ್ಟ್ ಲೆವೆಲ್ಲಲ್ಲಿ ವೃಷಭ ರಾಶಿ ಕೃತಿಕಾ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಮೃಗಶಿರ ನಕ್ಷತ್ರ. ಇನ್ನು ಸೆಕೆಂಡ್ ಲೆವೆಲ್ಲಲ್ಲಿ ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಮಕರ ರಾಶಿ ಧನಿಷ್ಠ ನಕ್ಷತ್ರ. ಮೂರನೇದು ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ಜ್ಯೇಷ್ಠ, ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ. ನಾಲ್ಕನೇದು ಕಟಕ ರಾಶಿ ಆಶ್ಲೇಷ, ಕಟಕ ರಾಶಿ ಪುನರ್ವಸು ನಕ್ಷತ್ರ, ಕಟಕ ರಾಶಿ ಪುಷ್ಯ ನಕ್ಷತ್ರದವರಿಗೆ 2026 ವರ್ಷ ಪೂರ್ತಿ ಮಹಾಲಕ್ಷ್ಮಿ ಮಹಾಸಂಪತ್ತು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾಳೆ. ಮಹಾಯೋಗ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಿಮ್ಮ ಆಯ್ಕೆಗಳು ಸರಿಯಾಗಿಟ್ಕೊಳ್ಳಿ. ನಿಮ್ಮ ಆಯ್ಕೆಗಳು ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ, ರಾಜಕೀಯದ ಆಯ್ಕೆ, ಚಲನಚಿತ್ರರಂಗದ ಆಯ್ಕೆಗಳ ಸರಿಯಾಗಿಟ್ಕೊಳ್ಳಿ. ನಿಮ್ಮ ಆಯ್ಕೆಗಳು ಖಂಡಿತವಾಗ್ಲೂ ಸರಿಯಾಗಿದ್ದಲ್ಲಿ, ಸರಿಯಾದ ಚಿಂತನೆಗಳು ಮಾಡಿದರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ 2026 ವರ್ಷ ಪೂರ್ತಿ ಇಡೀ ಪ್ರಪಂಚದಲ್ಲೇ, ಇಡೀ ಜಗತ್ತಿನಲ್ಲೇ, ಇಡೀ ವಿಶ್ವದಲ್ಲೇ, ಇಡೀ ಭೂಮಂಡಲದಲ್ಲೇ ಮಹಾಲಕ್ಷ್ಮಿ ಮಹಾಸಂಪತ್ತು ಮಹಾಯೋಗ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾಳೆ. ಖಂಡಿತವಾಗ್ಲೂ 2026ರಲ್ಲಿ ನೀವೇ ನೋಡ್ತಾ ಹೋಗ್ತೀರ ಖಂಡಿತವಾಗ್ಲೂ. ಯಾಕೆಂದರೆ ಈ ಒಂದು ಅದೃಷ್ಟ ಯೋಗ ಈ ರಾಶಿ ನಕ್ಷತ್ರದವರಿಗೆ ಬರ್ತಾ ಇದೆ. 2026ರಲ್ಲಿ ಕ್ಯಾಚ್ ಮಾಡ್ಕೊಳ್ಳಿ. ಮತ್ತು ನೀವು ನಿಮ್ಮ ಆಯ್ಕೆಗಳನ್ನ ಸರಿಯಾಗಿ ಇಟ್ಕೊಳ್ಳಿ. ಮತ್ತು ಮಾಮೂಲಿ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ನಮ್ಮೆಲ್ಲರ ಒಂದು ಧರ್ಮ. ಆಯ್ಕೆಗಳು ಸರಿಯಾಗಿ ಇಟ್ಕೊಳ್ಳಿ. ಎಸ್ಪೆಷಲಿ ನೋಡಿ, ಅದೃಷ್ಟ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ. ಮಹಾಲಕ್ಷ್ಮಿ ಯಾವ ರೀತಿ ಮಹಾಸಂಪತ್ತು ಹೇಗೆ ಕರುಣಿಸ್ತಾಳೆ ಅನ್ನೋದು ಖಂಡಿತವಾಗ್ಲೂ 2026ರಲ್ಲಿ ಈ ರಾಶಿ ನಕ್ಷತ್ರದವರು ನೋಡ್ತೀರಾ. ಖಂಡಿತವಾಗ್ಲೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ನಮಸ್ಕಾರ.